ಅಂತ ಬಿಜೆಪಿ ಆರೋಪಕರು ಆರೋಪ ಮಾಡ್ತಾ ಇದ್ದಾರೆ ಸರ್. ಸರಿ, ಎಲ್ಲದಕ್ಕೂ ಬಿ ಜೆ ಪಿ ಏನಂತಾರೆ ಸ್ನೇಹಿತು ಕೊಟ್ಟಿರೋದು ಒಂದರ ಎಲ್ಲನೂ ಒರ್ಸೋದೇ ಕಾಂಗ್ರೆಸ್ ಮೇಲೆ ಅವ್ರನ್ನ ನಾವು ಹೊರಟ್ಟಿಯವರು ಒಳ್ಳೆಯವರು ಅವ್ರನ್ನೇ ಕೇಳಬೇಕು, ಯಾಕೆ ರಾಜೀನಾಮೆ ಕೊಟ್ರಿ ಏನಂತ ಅವ್ರ ಬಾಯಲ್ಲಿ ತಗೊಂಡು ಮಾತಾಡ್ಬೇಕು ವಿನ ಸುಮ್ಮನೆ ಬಿ ಜೆ ಪಿಯವರು ಅಂದ್ರೆ ಅದನ್ನು ತಗೊಳಕದ ನಾವು. ಕಾಂಗ್ರೆಸ್ ಅವರು ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರು. ಈಗ ಅವರು ನಮ್ಮ ಹೊರಟ್ಟಿಯವರು ಏನು ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲ, ಈಗ ನಮ್ಮದು ಮೆಜಾರಿಟಿ ಇದೆ, ನಾವು ಹೊಸಬರು ಮಾಡಬೇಕಲ್ಲ, ಆಗ ಅವ್ರು ರಾಜೀನಾಮೆ ಕೊಟ್ಟಿರ್ಬೋದು. ಅಂದ್ರೆ ಅವ್ರು ಬಲವಂತಗೋಸ್ಕರ ಕೊಟ್ಟರು. ಬಲವಂತ ಯಾರು ಮಾಡೋಕ್ಕಲ್ಲ, ಅದೇನು ಬಲವಂತ ಐತೆ ರಾಜೀನಾಮೆ ಕೊಡಲೇಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ಕಾನೂನು ಪ್ರಕಾರ ಅವರು ಯಾವಾಗ ಅವರ ಮೆಜಾರಿಟಿ ಕಡಿಮೆ ಇತ್ತು, ನ್ಯಾಯಯುತವಾದ ಒಳ್ಳೆ ಮನಸ್ಸವರು ನಾವು ರಾಜೀನಾಮೆ ಕೊಡೋ ಸರಿ ಸೂಕ್ತ ಅಂತ ಕೊಟ್ಕೊಂಡಿದ್ದಾರೆ, ಹೊಸಬರು ಆಯ್ಕೆ ಆಯ್ತಾರೆ. ಯತೀಂದ್ರ ಮತ್ತೆ ಅಲ್ಲ ತನ್ವೀರ್ ಸೇಠ್ ಅವ್ರಿಗೆ ಅಧಿಕಾರ ಕೈ ತಪ್ಪಲು ಸಿದ್ದರಾಮಯ್ಯ ಅವರೇ ಕಾರಣ ಅಂತ. ಪುತ್ರ ವ್ಯಾಮೋಹ ಇದರಿಂದನೇ ಯಾರಿಗೂ ಕೂಡ ಮೈಸೂರು ಭಾಗದಲ್ಲಿ ಕೊಡ್ತಾ ಇಲ್ಲ ಅಧಿಕಾರ ಅಂತ. ಅಲ್ಲ ರೀ, ಈಗ ಪ್ರತಾಪ್ ಸಿಂಹ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಪ್ರತಾಪ್ ಸಿಂಹನ್ನೇ ಕಿತ್ತಾಕ್ಬಿಟ್ರಲ್ಲ ಬಿ ಜೆ ಪಿ, ಅದಕ್ಕಂತ ಏನಪ್ಪ ಅದನ್ನು ಕೇಳ್ರಿ, ಬರೀ ನಿಮ್ಮನ್ನ ಯಾಕೆ ಬಿ ಜೆ ಪಿ ಕೈ ಬಿಟ್ಬಿಟ್ರು ಅಂತ ಸುಮ್ಮನೆ ಬೊಗಳ್ತಾನೆ ಅಷ್ಟೇ. ಅವ್ರನ್ನ ಯಾಕೆ ತೆಗೆದ್ರೆ ಎಂ ಪಿಲಿ ನಿಜವಾಗಿ ಎಂ ಪಿ ಅಧಿಕಾರ ಮಾಡಿದ್ರೆ ಅವ್ನಿಗೆ ತಾನೇ ಟಿಕೆಟ್ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ಆ ಪಕ್ಷ ಏನೇನು ನಿರ್ಧಾರ ತಗತ್ತದ. ಯತೀಂದ್ರ ಮತ್ತೆ ಬಾಲಕೃಷ್ಣ ನಾನು ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ಸರ್. ಯಾಕಂದ್ರೆ ಅವಕಾಶ ಮಾಡಿಕೊಡೋದಾದ್ರೆ, ಬೇರೆ ಪಕ್ಷ ಏನಾದರೂ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋದಾದ್ರೆ ಯತೀಂದ್ರ ಮತ್ತೆ ಬಾಲಕೃಷ್ಣ ಇಬ್ರು ಕೂಡ ನಾನು ಸಚಿವ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿ ಸಿದ್ಧ ಆಗಿದ್ದಾರೆ. ನಮ್ಮ ಹೈಕಮಾಂಡ್ ಏನು ಹೇಳ್ತಕ್ಕೆ ಅದ್ರಂತ ಕೇಳಕ್ಕೆ ನಾವು ಸಿದ್ಧವಾಗಿರ್ತೀವಿ. ಅದು ಯಾವುದೇ ಕಾಂಗ್ರೆಸ್ಸೇ ನಮಗೆ, ಕಾಂಗ್ರೆಸ್ ಹೈಕಮಾಂಡೇ ನಮಗೆಲ್ಲವೂ, ಅದು ಏನು ಗ್ರೀನ್ ಸೀಲ್ಗಳು ಅದ್ರಂತ